ನಾ ಬರ್ತೀನಿ. ಟೈಮ್ ಫಿಕ್ಸ್ ಮಾಡ್ತಾರ ಡಿ ಸಿ ಎಂ ಅವರು, ಬರ್ತಾರ ಸೌಹಾರ್ದಿತ್ವಾಗಿ ರೈತರನ್ನೆಲ್ಲ ಹಳ್ಳಿಗಳಿಗೆ ಹೋಗೋಣ, ಭೇಟಿ ಮಾಡೋಣ, ಕೇಳೋಣ, ಅವ್ರ ಕನ್ಸೆಂಟ್ ಅಕ್ವಿಸಿಷನ್ ತಗೊಳ್ಳೋಣ, ಬರ್ತಾರ, ನಾನು ರೆಡಿ ಇದ್ದೀನಿ. ಮೊನ್ನೆ ಮಾಡಿದ ಸಭೆ ಅಣ್ಣ, ಒಂದು ಕೆಲಸ ಮಾಡೋಣ, ಉಪಮುಖ್ಯಮಂತ್ರಿಗಳಿಗೆ ಏನಾದರೂ ಸಮಯ ಇದ್ರೆ, ಉಪಮುಖ್ಯಮಂತ್ರಿಗಳಿಗೆ ಏನಾದರೂ ನಿಜವಾದಂಥ ಕಾಳಜಿ ನಮ್ಮ ರೈತರ ಪರವಾಗಿದ್ದರೆ ದಯವಿಟ್ಟು ಹಳ್ಳಿಗಳಿಗೆ ಒಂದ್ಸಲಿ ಬರಲಿ. ನಿಖಿಲ್ ಕುಮಾರಸ್ವಾಮಿ ಟೈಮ್ ಕೊಡ್ತಾನೆ, ಕಾಮನ್ ಮ್ಯಾನ್ ಆಗಿ. ನನಗೆ ಆ ಹುದ್ದೆ ಬೇಕಾಗಿಲ್ಲ. ಕಾಮನ್ ಮ್ಯಾನ್ ಆಗಿ, ಒಬ್ಬ ಕನ್ನಡಿಗನಾಗಿ, ಆ ಜಿಲ್ಲೆಯ ಒಬ್ಬ ಮಗನಾಗಿ ಹುಟ್ಟಿಲ್ಲ ನಾನಲ್ಲಿ, ಆದರೆ ಭಾವನೆಗಳಿದೆ ರಾಮನಗರ ಜಿಲ್ಲೆ ಜನತೆ ಜೊತೆ. ನಾ ಬರ್ತೀನಿ. ಟೈಮ್ ಫಿಕ್ಸ್ ಮಾಡ್ತಾರ ಡಿ ಸಿ ಎಂ ಅವರು, ಬರ್ತಾರ ಸೌಹಾರ್ದಿತ್ವಾಗಿ ರೈತರನ್ನೆಲ್ಲ ಹಳ್ಳಿಗಳಿಗೆ ಹೋಗೋಣ, ಭೇಟಿ ಮಾಡೋಣ, ಕೇಳೋಣ, ಅವ್ರ ಕನ್ಸೆಂಟ್ ಅಕ್ವಿಸಿಷನ್ ತಗೊಳ್ಳೋಣ, ಬರ್ತಾರ, ನಾನು ರೆಡಿ ಇದ್ದೀನಿ. ಇನ್ನೇನು ಮಾತಾಡ್ತೀನಿ ಸರ್? ಒಂದು ನಿಮಿಷ ಹೇಳ್ತೀನಿ ಕೇಳಿ ಸರ್. ಕುಮಾರಸ್ವಾಮಿ ಅವ್ರಿಗೆ ಚಾಲೆಂಜ್ ಮಾಡೋದಿರಲಿ, ರೈತರಿಗೆ ಉತ್ತರ ಕೊಡಬೇಕು. ಸಮಸ್ಯೆ ಉದ್ಭವ ಆಗಿರೋದಿರಲಿ. ಕುಮಾರಸ್ವಾಮಿ ಅವ್ರು ಯಾಕೆ ಚರ್ಚೆ ಮಾಡ್ತಾ ಇದ್ದಾರೆ? ರೈತರ ಪರವಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇರೋದೇನು, ನಡೀರಿ ರೈತರ ಸಂಕಷ್ಟ ಕೇಳೋಣ, ಆಲ್ಸೋಣ. ಏನು ಪ್ರಪಂಚ ಮುಳುಗೋಗಲ್ಲ. ಡಿ ಸಿ ಎಂ ಕುರ್ಚಿ ಇನ್ನೂ 2 ವರ್ಷ ಇರ್ತದೆ.